ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡರ್ಸ್. ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಗುಡ್ ಮಾರ್ನಿಂಗ್. ಎಲ್ಲ ತಿಂಡಿ ಆಯಿತಾ? ನಾನಿವತ್ತು ಎನ್ವೈರ್ಮೆಂಟಲ್ ಡೇ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತು ವರ್ಲ್ಡ್ ಎನ್ವೈರ್ಮೆಂಟಲ್ ಡೇ ಅಂದರೆ ವಿಶ್ವ ಪರಿಸರ ದಿನ. ಈ ದಿನ ವಿಶ್ವದಾದ್ಯಂತ ಪರಿಸರವನ್ನು ರಕ್ಷಿಸಲು ಕಾಯ್ದಿಟ್ಟ ದಿನ. ಈ ವಿಶ್ವ ಪರಿಸರ ದಿನ ಶುರುವಾಗಿದ್ದು 1974ರಲ್ಲಿ. ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ 5ರಂದು ಆಚರಿಸ್ತಾರೆ. ಜೂನ್ ತಿಂಗಳ 5ನೇ ತಾರೀಕಿನಿಂದ 16ರವರೆಗೂ ಈ ವಿಶ್ವ ಪರಿಸರ ದಿನವನ್ನು ಆಚರಿಸ್ತಾರೆ. ಈ ದಿನದಲ್ಲಿ ಎಲ್ಲ ಕಡೆ ಮರಗಳನ್ನು ನೆಡುತ್ತಾರೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಅನೇಕ ಜಾಗೃತಿ ಕೆಲಸಗಳನ್ನು ಮಾಡ್ತಾರೆ. ಈ ದಿನ ಅಷ್ಟೇ ಅಲ್ಲ, ಯಾವಾಗಲೂ ನಾವು ಪರಿಸರವನ್ನು ರಕ್ಷಿಸೋ ಕೆಲಸ ಮಾಡ್ತಾಯಿದ್ರೆ ಒಳ್ಳೆಯದು. ಯಾಕಂದರೆ ಪರಿಸರದಿಂದ ನಾವು ತುಂಬ ಲಾಭ ಪಡಿತೀವಿ. ಪರಿಸರದಿಂದ ನಮಗೆ ಎಷ್ಟು ಪ್ರಯೋಜನ ಆಗುತ್ತೆ ಅಂದರೆ ಅದನ್ನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಪರಿಸರವನ್ನು ಕಾಪಾಡಬೇಕು. ಜೂನ್ 5ರಿಂದ 16ರವರೆಗೆ ಇದನ್ನು ಆಚರಿಸಲಾಗುತ್ತೆ. ವಿಶ್ವದಾದ್ಯಂತ ವಿಶ್ವ ಪರಿಸರ ದಿನದಂದು ನಾವು ಆದಷ್ಟು ಗಿಡ ಮರಗಳನ್ನು ನೆಡೋದು, ಪ್ರಕೃತಿ ರಕ್ಷಣೆಗೆ ಉತ್ತೇಜನ ಮಾಡೋದು, ಈ ಜೀವಿಗಳ ಪೋಷಣೆಯನ್ನು ಮಾಡೋದು, ಇವೆಲ್ಲವನ್ನು ಮಾಡಬೇಕು. ಪರಿಸರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಪರಿಸರಕ್ಕೆ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು. ಪರಿಸರ ಸ್ನೇಹಿ ಅಭಿವೃದ್ಧಿಪಡಿಸಲು ಅಭಿಯಾನ ಮಾಡಬೇಕು. ಗಿಡ ಮರಗಳನ್ನು ಬೆಳೆಸುವಂತೆ ಜನರನ್ನು ಪ್ರೇರೇಪಿಸಬೇಕು. ಪರಿಸರವನ್ನು ನಾಶ ಮಾಡದಂತೆ ಜಾಗೃತಿ ಮೂಡಿಸಬೇಕು. ಮಾನವ ಸೇರಿದಂತೆ ಎಲ್ಲ ಪ್ರಾಣಿ ಪಕ್ಷಿಗಳು, ಪ್ರತಿಯೊಂದು ಜೀವ ಸಂಕುಲ ಆಹಾರ, ಗಾಳಿ, ನೀರು ಎಲ್ಲ ಅಗತ್ಯತೆಗಳಿಗೆ ಪರಿಸರವನ್ನೇ ಅವಲಂಬಿಸಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಬದುಕಿನ ಕೀಳಿಗೆ ಬಿದ್ದು ಪರಿಸರವನ್ನು ನಾಶ ಮಾಡ್ತಿದ್ದಾನೆ. ಈಗ ಮಾನವನ ಈ ನಾಶವನ್ನು ನಿಲ್ಲಿಸಬೇಕು. ಪ್ರತಿ ವರ್ಷ ಒಂದು ಹೊಸ ಧ್ಯೇಯವಾಕ್ಯದೊಂದಿಗೆ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಈ ಸಲದ ಧ್ಯೇಯ ಅವಾಯ್ಡ್ ಪ್ಲಾಸ್ಟಿಕ್, ಅಂದರೆ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಪ್ಲಾಸ್ಟಿಕ್ನಿಂದ ತುಂಬ ತ್ಯಾಜ್ಯ, ಕಸ, ಅದು ಪ್ಲಾಸ್ಟಿಕ್ ಭೂಮಿಯಲ್ಲಿ ಹೋದ್ರೂ ಅದು ಕೊಳೆತು ಹೋಗಲ್ಲ, ಹಾಗೇ ಇರುತ್ತೆ. ಇದರಿಂದ ಭೂಮಿಗೆ ತುಂಬ ಅನಾನುಕೂಲ ಆಗುತ್ತೆ. ಅದು ಪರಿಸರ ಮಾಲಿನ್ಯ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ಉಪಯೋಗಿಸೋದನ್ನೇ ಬಿಟ್ಟರೆ ತುಂಬ ಒಳ್ಳೆಯದು. ಪರಿಸರವನ್ನು ನಾಶ ಮಾಡೋದ್ರಿಂದ ನಮಗೆ ಮಳೆ ಇರಲ್ಲ, ಬೆಳೆ ಇರಲ್ಲ. ಭೂಮಿ ಮೇಲೆ ಎಷ್ಟು ಗಿಡ ಮರಗಳಿರುತ್ತೋ ಅಷ್ಟು ಗಿಡ ಮರಗಳು ಮಳೆಯನ್ನು ಆಕರ್ಷಿಸಿ ಮಳೆ ಸುರಿಸ್ತವೆ, ನಮಗೆ ಒಳ್ಳೆಯ ಆಕ್ಸಿಜನ್ ಕೊಡ್ತವೆ. ಅದರಲ್ಲಿ ನಮಗೆ ಅಶ್ವತ್ಥ ಮರ ಅಂತಾರೆ ನೋಡಿ, ಅರಳಿ ಮರ, ಪೀಪಲ್ ಟ್ರೀ, ಅದಂತೂ ತುಂಬ ಪ್ರಯೋಜನಕಾರಿ.